ಬಡವರ ಪಾಲಿಗೆ ಬೆಳಕಾಗಬೇಕಾಗಿದ್ದ ಬೆಳಕು ಯೋಜನೆ ಕೊಡಗು ಜಿಲ್ಲೆಯಲ್ಲಿ ಒಂದು ಸಮಸ್ಯೆಗೆ ಎದುರಾಗಿರುವಂಥದ್ದು. ಅಂದರೆ ಇಲ್ಲಿ ಬೆಳಕು ಯೋಜನೆ ಮೂಲಕ ಬಡವರಿಗೆ ನೀಡಬೇಕಾಗಿದ್ದ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಅಧಿಕಾರಿಗಳ ಲೋಪ ಸಂಪೂರ್ಣವಾಗಿ ಈ ಯೋಜನೆ ಏನು ತಲುಪದೆ ಹಳ್ಳ ಹಿಡಿದಿರುವಂಥದ್ದು. ಸದ್ಯ ನಾನು ತೋರಿಸ್ತಾ ಹೋಗ್ತೀನಿ. ಇದು ಕೊಡಗು ಜಿಲ್ಲೆ ಭಾಗಮಂಡಲ ಸಮೀಪದ ತಾವೂರು ತಣ್ಣಿಮಾನಿ ಈ ಭಾಗದ ಒಂದು ಮನೆಯ ಚಿತ್ರಣ. ಅಂದರೆ ಬೆಳಕು ಯೋಜನೆ ಮೂಲಕ ಸಾಕಷ್ಟು ಅಂದರೆ ತಾವೂರು ತಣ್ಣಿಮಾನಿ ಮತ್ತು ಈ ಭಾಗದ ಅಂದರೆ ಭಾಗಮಂಡಲ ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಒಂದು 12 ಮನೆಗಳಿಗೆ ಈ ಯೋಜನೆಯನ್ನ ನೀಡಿದ್ದಾರೆ. ಆದರೆ ಯಾವುದೇ ಮನೆಗಳಿಗೆ ಕೂಡ ಒಂದು ಮೀಟರ್ನ ಹಾಕುವಂಥ ಕೆಲಸಗಳಾಗಿಲ್ಲ, ಜೊತೆಗೆ ಏನು ಕಂಬಗಳು ಹಾಕುವಂಥ ಕೆಲಸಗಳು ಕೂಡ ಆಗಲಿಲ್ಲ. ಏನು ಮನೆಗಳೇನಿದ್ದಾವೆ ಅಂತಂದರೆ ಬೆಟ್ಟದ ತಪ್ಪಲಿನಲ್ಲಿ ಈ ಮನೆಗಳಿದ್ರೂ ಕೂಡ ಈ ಮನೆಗಳಿಗೆ ಯಾವುದೇ ಯೋಜನೆಗಳು ಸಿಗ್ತಾ ಇಲ್ಲ. ಜೊತೆಗೆ ಏನು ಈ ಮನೆಗಳಿಗೆ ನೀಡಿದಂತಹ ಯೋಜನೆಗಳಿದ್ದಾವೆ ಅವುಗಳಿಗೆ ಬಿಲ್ಗಳು ಬರ್ತಾ ಇರುವಂಥದ್ದು. ಮನೆಗಳಿಗೆ ಯಾವುದೇ ರೀತಿಯ ಒಂದು ವಿದ್ಯುತ್ ಸಂಪರ್ಕವನ್ನು ಕಲ್ಪಿಸಲಿಲ್ಲ, ಆದರೆ ಎಲ್ಲ ಮನೆಗಳಿಗೂ ಕೂಡ ಬಿಲ್ ಬರ್ತಿರುವಂಥದ್ದು. ಸುಮಾರು 12 ಮನೆಗಳಿಗೆ ಈ ಒಂದು ಬೆಳಕು ಯೋಜನೆಯ ಬಿಲ್ ಬರ್ತಿರುವಂಥದ್ದು. ಇಲ್ಲಿ ಅಧಿಕಾರಿಗಳ ಲೋಪ ಎದ್ದು ಕಾಣ್ತಾ ಇರುವಂಥದ್ದು. ಎಲ್ಲ ಒಂದು ಕಡೆ ಗೋಲ್ಮಾಲ್ ಆಗಿದೆ ಅನ್ನೋ ಅನುಮಾನ ಕೂಡ ಕಾಡ್ತಾ ಇದೆ. ಇದೆಲ್ಲದರ ಕುರಿತು ಮಾತನಾಡಲು ನಮ್ಮೊಂದಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ರವಿ ಅವರು ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೀನಿ. ಸರ್, ಇದು ಏನು ಯೋಜನೆ, ನಿಮ್ಗೆ ಹೇಗೆ ಗೊತ್ತಾಯ್ತು? ಏನೋ ಇದ್ರಲ್ಲಿ ಗೋಲ್ಮಾಲ್ ಆಗಿದೆಯಾ ಸರ್? ಇದು ಗೋಲ್ಮಾಲ್ ಅಂತೇಳಿ ಹೇಳ್ಬೋದು. ನಮಗೆ ಯಾವ ರೀತಿ ಗೊತ್ತಾಯ್ತು ಅಂದ್ರೆ, ನಮ್ಮ ಪಂಚಾಯಿತಿ ಗ್ರಾಮ ಸಭೆ ನಡೆಯುವಂತ ಸಂದರ್ಭದಲ್ಲಿ ಒಂದು 4-5 ಮಂದಿ ಬಂದು ಪ್ರಸ್ತಾಪ ಮಾಡಿದ್ರು. ಈ ತರ ನಾವು ಒಂದು 2 ವರ್ಷಗಳ ಹಿಂದೆ ನಾವು ಕೊಟ್ಟಿದ್ದು, ಈ ತರ ನಮಗೊಂದು ಬೆಳಕು ಯೋಜನೆ ಬರ್ತದೆ ಅಂತೇಳಿ ನಾವು ಯಾವುದಕ್ಕೆ KEB ಆಫೀಸಿಗೆ ಹೋಗಿ ನಮಗೆ ಸಾಕಾಗಿದೆ ಏನು ಅಂತ ಕೇಳಿದ್ರು. ಕೇಳುವಾಗ ಅವರು ನಮ್ಮ ಗ್ರಾಮ ಸಭೆಗೆ ಅವರು ಬಂದಿದ್ರು. ಅವ್ರನ್ನ ಕೇಳುವಾಗ ನಮಗೇನು ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಇದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ, ನಾವು ಕೇಳ್ಕೊಂಡು ಹೇಳ್ತೀವಿ ಅಂತೇಳಿ. ಹೊಸದಾಗಿ ಬಂದಿರೋದು ಅವರು ಬೇರೆ, ಈಗ ಅದ್ರ ಮೊದಲಿದ್ದು ನಂತರ ಬಂದವರು. ತದನಂತರ ನಾನೊಂದು ಮಾಹಿತಿ ಹಾಕಿದೆ. ಎಲ್ಲಿಗೆ? ಈ KEB ಆಫೀಸಿಗೆ ಮಾಹಿತಿ ಹಾಕಬೇಕಿದ್ರೆ ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಬೆಳಕು ಯೋಜನೆಯಲ್ಲಿ ಅಂತ ಹೇಳ್ತೀವಿ. 12 ಮಂದಿ ಅಂತ ಹೇಳಿದ್ರು. 12 ಮಂದಿಲಿ ಯಾರ್ಯಾರು ಅಂತ ಹೇಳುವಂಥದ್ದು ನಿಖರವಾಗಿ ನಮಗೆ ಕೊಡ್ಲಿಲ್ಲ, ಮಾಹಿತಿಯಲ್ಲಿ ಸಹ ಸ್ಪಷ್ಟವಾಗಿ ಕೊಡ್ಲಿಲ್ಲ. ತದನಂತರ AAA ಅವರೇ ನನಗೆ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ತಮ್ಮದೊಂದು ಮಾಹಿತಿ ಬಂದಿದೆ, ಅವ್ರಿಗೆ ನಾವು ಕರೆಂಟ್ ಹಾಕ್ತೀವಿ, ಕಂಬ ಹಾಕ್ತೀವಿ ಅಂತ ಹೇಳಿದ್ರು. ಈಗ ರೀಸೆಂಟ್ 2 ದಿನದಿಂದ ಒಂದು 2 ಮನೆಗೆ ಶುರು ಮಾಡಿದ್ದಾರೆ. 12 ಮನೆ ಇದೆ, 2 ಮನೆಗೆ ಶುರು ಮಾಡಿದ್ದಾರೆ. 12 ಮನೆಗಳ ಬಿಲ್ಲು ಸಹ ಇಲ್ಲಿ ಬಾಕಿ ಇದೆ. 1700, 2800, 2 ವರ್ಷಗಳ ಹಿಂದೆ RR ನಂಬರ್ ಆಗಿ ಮೀಟರ್ ಬಂದಿದೆ. ಮನೆಗೆ ಕರೆಂಟೂ ಇಲ್ಲ, ಯಾವುದು ಕಂಬನೂ ಬರಲಿಲ್ಲ, ಲೈನು ಎಳೆದಿಲ್ಲ, ಆದರೆ ಮೀಟರ್ ಮಾತ್ರ ಬಂದಿದೆ. 2800 ರೂಪಾಯಿದು ನೆನ್ನೆ ಕಟ್ಟಿಂಗ್ ಮಾಡ್ಲಿಕ್ಕೆ ನನ್ನ ಊರಿಗೆ ಬಂದಿದ್ರು. ಯಾರು? KEB ಅವರು. ಮೀಟರ್ ಇಲ್ಲ ಅವ್ರ ಮನೆಯಲ್ಲಿ. ಸರ್, ಅಂದ್ರೆ ಏನು ಅಧಿಕಾರಿಗಳು ಎಲ್ಲ ಒಂದ್ ಕಡೆ ನೇರವಾಗಿ ಈ ಒಂದು ಹಣವನ್ನ ಲಪಟಾಯಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರಾ ಅಂತ? ಅಧಿಕಾರಿಗಳನ್ನ ಈ ಲೆಕ್ಕದಲ್ಲಿ ನೋಡಿದ್ರೆ ನಾವು ನೇರವಾಗಿ ಹೇಳ್ಬೇಕು. ಯಾಕೆಂತ ಹೇಳಿದ್ರೆ 2 ವರ್ಷಗಳ ಹಿಂದೆ RR ನಂಬರ್ ಆಗಿದೆ ಅಂತ ಹೇಳಿ ಆದ್ಮೇಲೆ ಈ ಯೋಜನೆನ ಅವರು ಫಲಾನುಭವಿಗೆ ತಲುಪಿಸಬೇಕಿತ್ತು. ತಲುಪಿಸುವಲ್ಲೇ ಅವರು ವಿಫಲವಾಗಿದ್ದಾರೆ. ಅದರಿಂದ ಇವರು ನೇರವಾಗಿ ಅವರೇ ಭಾಗಿಯಾಗಿದ್ದಾರೆ, ಅಧಿಕಾರಿಗಳೇ ಭಾಗಿಯಾಗಿದ್ದಾರೆ ಇದರಲ್ಲಿ. ಅಂದ್ರೆ ಈ ಎಲ್ಲ ಕೊಡಗು ಜಿಲ್ಲೆಯಲ್ಲಿ ಇರುವಂತಹ ಮನೆಗಳೇನಿದೆ ಎಲ್ಲವೂ ಕೂಡ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಇರುವಂತಹ ಮನೆಗಳು. ಅಲ್ಲಿನ ಪರಿಸ್ಥಿತಿ ಯಾವ ತರ ಇದೆ ಸರ್? ಈ ತರ ಯೋಜನೆಗಳು ಬಂದ ಸಂದರ್ಭದಲ್ಲಿ ಅವರಿಗೆ ತಲುಪಿಸುವಂತ ಕೆಲಸಗಳಾಗಲ್ಲ, ಅಲ್ಲಿನ ಪರಿಸ್ಥಿತಿ ಯಾವ ತರ ಇದೆ ಸರ್? ಇಲ್ಲಿ ನೀವೇ ನೋಡಿದ್ರಲ್ವ ಈಗ ಮನೆಗಳ ಚಿತ್ರಣ. ಇವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ವ್ಯಕ್ತಿಗಳ ಮೇಲೆ ಡಿಫೆಂಡ್ ಆಗಿ ಈ ಕಾಂಟ್ರಾಕ್ಟ್ಗಳು ಕೆಲಸ ಮಾಡಲಿಲ್ಲ. ಇದನ್ನ ಏನಾದರೂ ಮಾಡ್ಬೋದು, ಏನೋ ಸುಧಾರಿಸ್ಬೋದು. ಈಗ ಈ ಮನೆ ಪರಿಸ್ಥಿತಿನ ನೀವೇ ನೋಡಿದ್ರಿ. ಎಲ್ಲ ಇದೇ ತರ ಸಂಬಂಧಪಟ್ಟ ಮನೆಗಳೇ ಇರೋದು. ಅಂಥವರಿಗೆ ಮೋಸ ಆದ್ರೂ ಇವರು ಹೇಳೋದಿಲ್ಲ, ಕೇಳೋದಿಲ್ಲ ಅಂತ ಹೇಳುವಂತ ಒಂದು ಭಾವನೆ ಬಂದ್ಬಿಟ್ಟಿದೆ. ಯಾರಿಗೆ? ಅಧಿಕಾರಿಗಳಿಗೂ ಬಂದಿದೆ, ಗುತ್ತಿಗೆದಾರರಿಗೂ ಬಂದಿದೆ. ಅದರಿಂದ ಇಷ್ಟು ನಿರ್ಲಕ್ಷ್ಯ ಮಾಡ್ಬಿಟ್ಟು ಈ ಮನೆಗಳನ್ನ 2 ವರ್ಷ ಆದ್ರೂ ಮುಟ್ಟಿ ನೋಡ್ಲಿಲ್ಲ, ಅವರು ಕೆಲಸ ಮಾಡಲಿಲ್ಲ. ಸರ್, ಏನಿಲ್ಲ, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ತನಿಖೆ ನಡೆಸಬೇಕು, ಸೂಕ್ತವಾದ ತನಿಖೆ ಆಗಬೇಕು. ತನಿಖೆಯಾಗಿ ಇದು ಹೊರಬರಬೇಕು. ಈಗ ನಿಮ್ಮ ರಿಪೋರ್ಟ್ ಇಂದ ಏನಾದರೂ ಹೊರಗೆ ಬರೋದಾದ್ರೆ ಬರಲಿ. ನಾವಂತೂ ಮಾಹಿತಿ ಹಾಕಿದ್ವಿ, ಮಾಹಿತಿಯಾಗಿ ನಮಗೆ ಸ್ಪಷ್ಟವಾದ ಮಾಹಿತಿನ ಕೊಡ್ಲಿಲ್ಲ ಅವರು ಇಲಾಖೆಯಿಂದ. ಈಗ ಮೆಲ್ಲೆ ಬಂದು ಕೆಲಸಕ್ಕೆ ಸುಮ್ಮನೆ ದೂರ ಒಂದೊಂದು ಕಂಬ ಹಾಕ್ತಾ ಇದ್ದಾರೆ. ಅದು ಎಲ್ಲ ಮನೆಗಳಿಗೆಲ್ಲ, 2 ಮನೆಗಳಿಗೆ ಆಗ್ತಾ ಇದ್ದಾರಂತೆ. ಎಸ್, ಕೇಳಿದ್ರಲ್ಲ, ಇದಿಷ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರುವಂತಹ ರವಿ ಅವರ ಮಾತಾಗಿರುವಂಥದ್ದು. ಅಂದ್ರೆ ಕೊಡಗು ಜಿಲ್ಲೆ ಏನು ಭಾಗಮಂಡಲ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡುವಂತಹ ಸಾಕಷ್ಟು ಮನೆಗಳಂದ್ರೆ 12 ಮನೆಗಳಿಗೆ ಈ ಯೋಜನೆ ಬಂದಿದ್ರು ಕೂಡ ಅಧಿಕಾರಿಗಳು ಎಲ್ಲ ಒಂದ್ ಕಡೆ ಯಾವುದೋ ಹಣವನ್ನ ಗೋಲ್ಮಾಲ್ ಮಾಡೋ ನಿಟ್ಟಿನಲ್ಲೋ ಇಲ್ಲ ಯಾವುದೋ ಗೋಲ್ಮಾಲ್ ಮಾಡೋ ನಿಟ್ಟಿನಲ್ಲಿ ಇದೆ ಎಲ್ಲವನ್ನ ಫಲಾನುಭವಿಗಳಿಗೆ ತಲುಸೋ ಬದಲು ಎಲ್ಲವನ್ನ ಕೂಡ ಎಲ್ಲೋ ಇದು ಮರೆಮಾಚಿರುವುದು ನಿಜಕ್ಕೂ ವಿಪರ್ಯಾಸ ಅಂತಾನೆ ಹೇಳ್ಬೋದು. ಇದನ್ನ ಸೂಕ್ತ ತನಿಖೆ ನಡೆಸಬೇಕು ಮತ್ತು ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಆಗಬೇಕು ಅನ್ನೋ ಮಾತು ಕೇಳ್ಬರ್ತಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಅಮಾರ್, ವಿಸ್ತಾರ ನ್ಯೂಸ್, ಕೊಡಗು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.